ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತಾಂಡವ ಸ್ಟೇಷನಲ್ಲಿದ್ದಾರೆ. ಶ್ರೇಷ್ಠ ಬರ್ತಾಳೆ. ಏನಿದು ತಾಂಡವ, ಇರೋ ಸಮಸ್ಯೆನೇ ಜಾಸ್ತಿ ಇದೆ, ಅದರಲ್ಲಿ ಅದು ಯಾವನೋ ಬಂದು 30,000 ಕೊಡಬೇಕು ಅಂತ ಕೇಳ್ತಿದ್ದಾನೆ. ಏನದು ಅಂದಾಗ, ಏನದು ಶ್ರೇಷ್ಠ, ಹೌದು ಕೊಡಬೇಕು, ಕೊಟ್ಬಿಡು, ನೀನು ನನ್ನ ಬೇಲ್ ತೊಗೊಂಡು ಬರ್ತೀಯ ಅಂದರೆ ಹಾಗೆ ಬಂದದ್ದೆಲ್ಲ ಅಂದಾಗ ನೀನು ಇಲ್ಲಿ ಇರೋದು ಒಳ್ಳೇದು, ಆಗ ನಮ್ಮ ಐಡಿಯಾ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ತಾಂಡವ್ಗೆ ತಲೆ ಬಿಸಿ ಆಗಿಬಿಡುತ್ತೆ. ತದನಂತರ ಇಲ್ಲಿ ಶ್ರೇಷ್ಠ ಲಾಯರ್ಗೆ ಕಾಲ್ ಮಾಡಿದೆ. ಈ ಕಡೆ ತಾಂಡವ್ ಸ್ಟೇಷನಲ್ಲಿದ್ದಾನೆ. ನಮಗೆ ಬರಬೇಕಾಗಿರೋ ಶೇರ್ ಬರಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಿದ್ದಾಳೆ. ಇತ್ತ ಕಡೆ ಆ ಕಾಮತ್ ಅವರು ಮನೆಗೆ ಬಂದಿದೆ. ಮೀನಾಕ್ಷಿ ಅವ್ರ ಹತ್ರ ನಮ್ಮ ಆದಿ ಯಾರನ್ನೋ ಲವ್ ಮಾಡ್ತಿದ್ದಾನೆ ಅಂದಾಗ, ಲವ್ವ ಅಂತ ಹೇಳಿ ಮೀನಾಕ್ಷಿ ಅವ್ರಿಗೆ ಶಾಕ್ ಆಗುತ್ತೆ. ಹೌದು ನನಗೂ ಅಚ್ಚುರಿ ಆಯಿತು ಅಂದಾಗ, ಯಾರದು ಹುಡುಗಿ ಅಂತ ಕೇಳ್ತಾರೆ. ಮೀನಾಕ್ಷಿ ಯಾರು ಅಂತ ಹೇಳಿಲ್ಲ, ಆಕೆ ಒಪ್ಕೊಂಡ್ಮೇಲೆ ಹೇಳ್ತೀನಿ ಅಂತಾರೆ. ಬಟ್ ನನ್ನ ಹತ್ರ ಒಂದು ಐಡಿಯಾ ಇದೆ, ಭಾಗ್ಯ ಹತ್ರ ಹೇಳಿದ್ರೆ ಖಂಡಿತವಾಗ್ಲೂ ಅವಳಿಗೆ ಹೇಳಿರ್ತಾನೆ, ನಮಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಕಾಮತ್ ಅವರು ಅನ್ಕೋತಾರೆ. ತದನಂತರ ಇತ್ತ ಕಡೆ ಭಾಗ್ಯ ಮನೆಗೆ ಆದಿ ಹೋಗಿದ್ದಾರೆ. ಭಾಗ್ಯ ಸರಿಯಾಗಿ ಮಾತಾಡ್ತಿಲ್ಲ. ಇತ್ತ ಕಡೆ ಆದಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಫ್ರೆಂಡ್ಶಿಪ್ಪನ್ನು ಕಳ್ಕೊಂಬಿಟ್ಟ ಅಂತ ಯೋಚನೆ ಮಾಡ್ತಿದ್ದಾರೆ. ಅದೇ ಟೈಮ್ಗೆ ಕುಸುಮ ಅವ್ರು ಬಂದಾಗ ಅದೇ ವಿಷಯವನ್ನು ಆದಿ ಹೇಳಿದಾಗ, ನೀನು ಅನ್ಕೊಂಡಿರೋ ತಪ್ಪು, ಖಂಡಿತವಾಗ್ಲೂ ಭಾಗ್ಯಗೆ ಆ ರೀತಿ ಮನಸ್ಸಿಲ್ಲ ಅಂದಿದ್ರೆ ಅಲ್ಲೇ ಹೇಳ್ಬಿಡ್ತಾ ಇದ್ಲು, ಬಟ್ ಅವಳು ಯೋಚನೆ ಮಾಡ್ತಿದ್ದಾಳೆ ಅಂತಷ್ಟೇ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯಗೆ ಕಾಮತ್ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಇಲ್ಲಿ ಭಾಗ್ಯ ನಿನಗೆ ಆದಿ ಹೇಳಿರ್ತಾನೆ ಅಂತ ಅನ್ಕೋತೀನಿ, ಆ ಹುಡುಗಿ ಯಾರಮ್ಮ ಅಂತ ಕೇಳಿದಾಗ, ನನಗೂ ಗೊತ್ತಿಲ್ಲ ಮಾವ ಅಂತ ಭಾಗ್ಯ ಶಾಕ್ ಆಗ್ತಾರೆ. ಕುಸುಮ ಕೂಡ ಅಲ್ಲೇ ಇರ್ತಾರೆ. ನಿನಗೂ ಗೊತ್ತಿಲ್ವಾ, ಯಾರೇ ಆಗಿದ್ರು ತಿಳ್ಕೊಮ್ಮ, ನಾನೇ ಆ ಹುಡುಗಿ ಹತ್ರ ಹೋಗಿ ಮಾತಾಡ್ತೀನಿ, ಇಲ್ಲಾಂದರೆ ಖಂಡಿತ ಮೊದಲಾಗಿ ಆಗ್ಬಿಡ್ತಾನೆ ನಮ್ಮ ಆದಿ ಅಂತ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಸರಿ ಆಯಿತು ಮಾವ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಕುಸುಮ ಅವ್ರು ಬಂದಿದ್ದೆ, ಏನು ಯೋಚನೆ ಮಾಡ್ತಿದ್ಯಾ ಮಗಳೇ ಅಂದಾಗ, ಕೆಲವೊಂದು ನಿರ್ಧಾರ ತೊಗೋಬೇಕಾಗತ್ತೆ, ನನಗೆ ಕ್ಲಿಯರ್ ಆಗಿದೆ ಡಿಸಿಷನ್ ಏನು ಅಂತ, ಬಟ್ ಅದನ್ನು ತೊಗೊಂಡ್ರೆ ಮುಂದೆ ಏನಾಗುತ್ತೋ ಅನ್ನೋದೇ ಗಾಬರಿ ಆಗ್ತದೆ ಅಂದಾಗ, ನಿನ್ನ ಒಂದು ನಿರ್ಧಾರ ಕ್ಲಿಯರ್ ಆಗಿದೆ ಅಂದಮೇಲೆ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು ಕೂಡ ಗೊತ್ತಿದೆ, ಆದಿ ನಿನಗೆ ಪ್ರಪೋಸ್ ಮಾಡ್ತಾ ಅನ್ನೋ ವಿಷಯ ಕೂಡ ಗೊತ್ತಿದೆ ಅಂತ ಕುಸುಮ ಅವರು ಭಾಗ್ಯಕ್ಕೆ ಹೇಳಿದಾಗ ನಿಜಕ್ಕೂ ಭಾಗ್ಯ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಅತ್ತ ಕಡೆ ಕಾಮತ್ ಅವ್ರಿಗೆ ಭಾಗ್ಯನೇ ನನ್ನ ಮಗ ಪ್ರೀತಿ ಮಾಡ್ತಿರೋದು ಅನ್ನೋ ವಿಷಯ ಗೊತ್ತಾಗತ್ತಾ. ಇತ್ತ ಕಡೆ ಪಾಪ ತಾಂಡವ್ ಅವರು ಪೊಲೀಸ್ ಸ್ಟೇಷನಲ್ಲಿ ಚಳಿಯಲ್ಲಿ ನಳಾಡ್ತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಶ್ರೇಷ್ಠ ಇನ್ನೂ ಕೂಡ ಬಿಡಿಸ್ತಾ ಇಲ್ಲ. ಹಾಗಿದ್ರೆ ತಾಂಡವ್ ಏನು ಮಾಡ್ಬೋದು, ಪೊಲೀಸ್ ಸ್ಟೇಷನಿಂದ ಎಸ್ಕೇಪ್ ಆಗೋ ಚಾನ್ಸಸ್ ಇದೆಯಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮೊದಲ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ